ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತಾಪಿ ವರ್ಗ ಕೃಷಿಯಲ್ಲಿ ಅತಿ ಹೆಚ್ಚು ರಸಗೊಬ್ಬರ ಬಳಕೆ ಮಾಡುತ್ತಿರುವುದನ್ನು ಕಾಣಬಹುದು. ಇದರಿಂದ ಮಣ್ಣಿನ ಗುಣಮಟ್ಟ ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತದೆ. ರೈತರು ಮಣ್ಣಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಯಥೇಚ್ಛವಾಗಿ ಸಾವಯವ ಗೊಬ್ಬರ ಬಳಕೆ ಮಾಡಬೇಕು. ಮುಖ್ಯವಾಗಿ ಪರ್ಯಾಯ ಗೊಬ್ಬರಗಳಿಂದ ಪ್ರಯೋಜನಗಳೇನು ಎನ್ನುವುದಾದರೆ, ಮಣ್ಣಿನ ಆರೋಗ್ಯ ಅಂದರೆ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚುತ್ತದೆ. ಮಣ್ಣಿನಲ್ಲಿ ತೇವಾಂಶವನ್ನು ದೀರ್ಘಕಾಲ ಉಳಿಸಿಕೊಳ್ಳುತ್ತದೆ. ಮಣ್ಣಿನಲ್ಲಿ ಬೆರೆತು ಮಣ್ಣಿನ ಆರೋಗ್ಯವನ್ನು ಕಾಪಾಡಬಲ್ಲುದು ಎನ್ನುವುದು ವಿಜ್ಞಾನಿಗಳಾದ ಡಾಕ್ಟರ್ ಪಿ ವೀರನಾಗಪ್ಪ ಅವರ ಸಲಹೆ. ಪರ್ಯಾಯ ಗೊಬ್ಬರ ಅಂತಂದ್ರೆ ಸಾಮಾನ್ಯವಾಗಿ ನಾವು ದಿನನಿತ್ಯ ಬಳಕೆ ಮಾಡತಕ್ಕಂತ ಗೊಬ್ಬರಗಳಲ್ಲಿ ರಾಸಾಯನಿಕವಾಗಿ ಸಂಯೋಜಿಸುತ್ತೇವೆ. ಸೊ ಇತರೆ ಮೂಲಗಳು ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ, ಕಂಪನಿ ಹಲವಾರು ಕಾರ್ಖಾನೆಗಳು ರಸಗೊಬ್ಬರಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಉದಾಹರಣೆ DAP, ಯೂರಿಯಾ ಅಥವಾ ಇತರೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ತಮಗೆಲ್ಲ ತಿಳಿದಿರುವಂತೆ. ಸೊ ಇಂತಹ ಗೊಬ್ಬರಗಳನ್ನ ಹೊರತುಪಡಿಸಿ ನಾವು ಜೈವಿಕ ಮೂಲಗಳಾಗಿರ್ಬೋದು ಅಥವಾ ವ್ಯವಸಾಯದಿಂದ ಇತರೆ ಬೆಳೆ ಪದ್ಧತಿಗಳನ್ನ ಅನುಸರಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಕಾರ್ಖಾನೆ ತ್ಯಾಜ್ಯವನ್ನು ಕೂಡ ನಾವು ಇಲ್ಲಿ ಬಳಕೆ ಮಾಡತಕ್ಕಂಥ ಎಲ್ಲಾ ಮೂಲಗಳನ್ನ ನಾವು ಪರ್ಯಾಯ ರಸಗೊಬ್ಬರಗಳು ಅಂತೇಳಿ ನಾವು ಪರಿಗಣಿಸಲಾಗುತ್ತೆ. ಸೊ ಅದರಂತೆ ಪರ್ಯಾಯ ಗೊಬ್ಬರಗಳು ನಾವು ಯಾವ್ಯಾವ್ದು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಪರ್ಯಾಯ ಗೊಬ್ಬರಗಳಿಗೆ ಮೊದಲನೇದಾಗಿ ಅವಶ್ಯಕತೆ ಏನಿದೆ ಇವತ್ತಿನ ಕಾಲದಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಪರ್ಯಾಯ ಗೊಬ್ಬರಗಳು ಬಹುಶಃ ಈ ಗೊಬ್ಬರಗಳಿಗೆ ಪರ್ಯಾಯವಾಗಿ ಪರ್ಯಾಯ ಗೊಬ್ಬರಗಳ ಕೆಲಸ ನಿರ್ವಹಿಸುತ್ತೆ. ಸೊ ಅದೇ ರೀತಿ ಪರ್ಯಾಯ ಗೊಬ್ಬರ ಯಾಕೆ ಬೇಕು ನಮ್ಗೆ? ಬಹುಶಃ ಈ ಜಾಗತಿಕ ಯುದ್ಧದ ಬಿಕ್ಕಟ್ಟಿನಲ್ಲಿ ನಮ್ಗೆ ಗೊಬ್ಬರಗಳ ಸರ್ಪ್ಲಸ್ ನಮ್ಮ ದೇಶಕ್ಕೆ ಇಲ್ಲದೆ ಇರಬಹುದು. ಒಂದು ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಅವಲಂಬನೆ ಆಗ್ಬಿಟ್ಟು ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ಅಸಮತೋಲನ ಮಾಡ್ತಾ ಇದೀವಿ. ಸೊ ಇದರಿಂದ ಮಣ್ಣಲ್ಲಿ ಕೇವಲ ಕೆಲವೊಂದಿಷ್ಟು ಖನಿಜಗಳು, ಕೆಲವು ಪೋಷಕಾಂಶಗಳು ಸ್ಥಿರೀಕರಣವಾಗಿ ಇತರೆ ಪೋಷಕಾಂಶಗಳು ಮಣ್ಣಲ್ಲಿ ಇದ್ರೂ ಕೂಡ ಅದು ಸುಲಭವಾಗಿ ಬೆಳೆಗೆ ಸಿಗ್ತಾ ಇಲ್ಲ. ಸೊ ಅದೇ ರೀತಿ ನಾವು ಬಳಕೆ ಮಾಡತಕ್ಕಂಥ ಹಲವಾರು ರಾಸಾಯನಿಕ ಗೊಬ್ಬರಗಳ ಬಳಕೆ ಸಾಮರ್ಥ್ಯ ಕಡಿಮೆ ಇರತಕ್ಕಂಥದ್ದು. ಇನ್ನು ನೈಸರ್ಗಿಕವಾಗಿ ಪೋಷಕಾಂಶಗಳ ಮೂಲನ ನಾವು ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ. ಸೊ ಇದರಿಂದ ಮಣ್ಣಿನ ಮಾಲಿನ್ಯ ಆಗುತ್ತೆ. ಸೊ ಅದೇ ರೀತಿ ಪರಿಸರದ ಮಾಲಿನ್ಯ ಕೂಡ ನಾವು ಇತ್ತೀಚೆಗೆ ಗಮನಿಸಬಹುದು. ಸೊ ಈ ಎಲ್ಲಾ ಕಾರಣಗಳಿಂದ ನಾವು ಪರ್ಯಾಯ ರಸಗೊಬ್ಬರಗಳ ಮೊರೆಯನ್ನ ಹೋಗಬೇಕಾಗುತ್ತೆ. ಸೊ ಅದರಂತೆ ನಾವು ನೋಡೋದಾದ್ರೆ, ಮೊದಲನೇದು ಪರ್ಯಾಯ ರಸಗೊಬ್ಬರಗಳಲ್ಲಿ ಸಾವಯವ ಮೂಲದಲ್ಲಿರ್ತಕ್ಕಂಥ ಗೊಬ್ಬರಗಳನ್ನ ನಾವು ತಿಳ್ಕೊಳ್ಳೋಣ. ಸಾವಯವ ಗೊಬ್ಬರ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದೆ, ಕೊಟ್ಟಿಗೆ ಗೊಬ್ಬರ ಮೊದಲನೇದು. ಬಹುಶಃ ಎಲ್ಲಾ ರೈತರು ಇದನ್ನ ಯಥೇಚ್ಛವಾಗಿ ಬಳಕೆ ಮಾಡ್ತಿರ್ತಾರೆ. ಸೊ ಇಲ್ಲ ಅಂತಂದ್ರೆ ಎರೆಹುಳು ಗೊಬ್ಬರನ ಪರ್ಯಾಯ ಗೊಬ್ಬರವಾಗಿ ಬಳಕೆ ಮಾಡಬಹುದು. ಅದು ಸಾವಯವ ಮೂಲದ ಪರ್ಯಾಯ ರಸಗೊಬ್ಬರವಾಗಿ. ಇದ್ರ ಜೊತೆಗೆ ಯಾವುದೇ ಒಂದು ನಮ್ಮ ನಗರಕ್ಕೆ ಅಥವಾ ನಗರ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಈ ನಗರ ತ್ಯಾಜ್ಯವನ್ನ ಬಳಕೆ ಮಾಡಿಕೊಂಡು ಸಿಟಿ ಕಾಂಪೋಸ್ಟ್ ಅಂತ ಹೇಳಿ ಪ್ರಿಪೇರ್ ಮಾಡಿರ್ತಾರೆ. ಸೊ ಅದನ್ನು ಕೂಡ ಬಳಕೆ ಮಾಡಬಹುದು. ಇತರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಕೈಗಾರಿಕೆ ಅಥವಾ ಕಾರ್ಖಾನೆ ತ್ಯಾಜ್ಯವನ್ನು ಕೂಡ ಇಲ್ಲಿ ನಾವು ಪರ್ಯಾಯ ಗೊಬ್ಬರವಾಗಿ ಬಳಕೆ ಮಾಡಬಹುದು. ಅದಕ್ಕೆ ಉದಾಹರಣೆ ಈ ಶುಗರ್ ಕೇನ್ ಇಂಡಸ್ಟ್ರಿಯಲ್ಲಿ ಇದೆ, ಕಬ್ಬಿನ ತರಗಿನಲ್ಲಿ ಬಯೋ ಪೊಟ್ಯಾಸಿಯಂ ಅಂತ ಹೇಳ್ಬಿಟ್ಟು ಒಂದು ಬೈ ಪ್ರಾಡಕ್ಟ್ ಸಿಗುತ್ತೆ. ಅದನ್ನು ಕೂಡ ಪರ್ಯಾಯ ಗೊಬ್ಬರವಾಗಿ ಬಳಕೆ ಮಾಡಬಹುದು. ಅದರಲ್ಲಿ ವಿಶೇಷವಾಗಿ ಇದು ಸಾವಯವ ಮೂಲದ ಗೊಬ್ಬರ ಆಗಿರುತ್ತೆ. ಇನ್ನು ಎರಡನೆಯ ವಿಧಾನ ಇದರಲ್ಲಿ ಹಸಿರೆಲೆ ಗೊಬ್ಬರ. ಸೊ ಹಸಿರೆಲೆ ಗೊಬ್ಬರ ಯಾಕೆ ಪ್ರಚಲಿತದಲ್ಲಿದೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಹಲವಾರು ರೈತ ಬಾಂಧವರು ವಿಶೇಷವಾಗಿ ಹಸಿರೆಲೆ ಗೊಬ್ಬರ ಬೀಜಗಳನ್ನ ಹುಡ್ಕೊಂಡು ಆನ್ಲೈನ್ ಅಲ್ಲಿ ಆಗ್ಬೋದು ಅಥವಾ ಇತರೆ ಪ್ಲಾಟ್ಫಾರ್ಮ್ ಅಲ್ಲಿ ಹುಡ್ಕೊಂಡು ಬಂದಿರ್ತಾರೆ. ಸೊ ಕಾರಣ ಇಷ್ಟೇ, ಇತ್ತೀಚೆಗೆ ಯಾರು ಸ್ವಲ್ಪ ದನ ಅಥವಾ ಹೈನುಗಾರಿಕೆಯನ್ನ ಮಾಡ್ತಾ ಇಲ್ಲ, ಹಳ್ಳಿ ಕಡೆ ಜಾಸ್ತಿ ಎಮ್ಮೆ ದನ ಕಟ್ಕೊಳ್ಳೋಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಸೊ ಅಂತಹ ರೈತರು ಪರ್ಯಾಯ ಮೂಲವಾಗಿ ಹಸಿರೆಲೆ ಗೊಬ್ಬರಗಳನ್ನ ನೀವು ಬಳಕೆ ಮಾಡಿದ್ದಾದ್ರಲ್ಲಿ ಭೂಮಿಗೆ ನಾವು ಸಾರಜನಕ ಕೊಟ್ಟಂಗಾಗುತ್ತೆ. ಅದೇ ರೀತಿ ಸಾವಯವ ಇಂಗಾಲನ ನಾವು ಮಣ್ಣಿಗೆ ಕೊಡೋದ್ರಿಂದ ಸೊ ಇದು ಸಾವಯವ ಮೂಲದ ಪರ್ಯಾಯ ಗೊಬ್ಬರ. ಸೊ ಗ್ರೀನ್ ಮ್ಯಾನ್ಯೂರಿಂಗ್ ಅಲ್ಲಿ ನಾವು ಸಾಮಾನ್ಯವಾಗಿ ಎರಡು ವಿಧವನ್ನ ನಾವು ಗಮನಿಸಬಹುದು.
ಉದಾಹರಣೆಗೆ ಹೊಂಗೆ ಅಥವಾ ಗ್ಲಿಕ್ಸಿಡಿಯಾ ಇಂತಹ ಗೊಬ್ಬರಗಳನ್ನ ಬದುನಲ್ಲಿ ಬೆಳೆಸಿಬಿಟ್ಟು ಆ ಒಂದು ಸೊಪ್ಪನ್ನ ತಂದು ನಮ್ಮ ಜಮೀನಿಗೆ ಹಾಕಿ ಬಳಕೆ ಮಾಡಿ ನಾವು ಕೃಷಿ ಮಾಡ್ತಕ್ಕಂಥದ್ದು, ಅದನ್ನ ಗ್ರೀನ್ ಮ್ಯಾನ್ಯೂರಿಂಗ್ ಎಕ್ಸಿಟ್ ಅಂತ ಕರೀತಾರೆ. ಸೊ ಅದೇ ರೀತಿ ಗ್ರೀನ್ ಮ್ಯಾನ್ಯೂರಿಂಗ್ ಇನ್ಸಿಟ್ ಯಾವುದೇ ಒಂದು ದ್ವಿದಳ ಧಾನ್ಯವನ್ನ ಬೆಳೆಗಳನ್ನ ಅಲಸಂದೆ ಆಗಿರ್ಬೋದು ಅಥವಾ ದಯಂಚ ಆಗಿರ್ಬೋದು, ಇನ್ನು ಅಪಸೆಣಬು ಆಗಿರ್ಬೋದು, ಇಂತಹ ಬೆಳೆಗಳನ್ನ ಸುಮಾರು 30 ರಿಂದ 45 ದಿನ ತನಕ ಬೆಳೆಸಿ ಅಲ್ಲಲ್ಲಿ ಹೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂತ ಹಂತದಲ್ಲಿ ನಾವು ಅದನ್ನ ಕಟಾವ್ ಮಾಡಿ ಭೂಮಿಗೆ ಅಥವಾ ಮಣ್ಣಿಗೆ ಸೇರಿಸಿದಾಗ ಸೊ ಅದರಿಂದ ಸುಮಾರು 80 ರಿಂದ 100 kg ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನ ನಾವು ಮಣ್ಣಿಗೆ ಸ್ಥಿರೀಕರಣ ಮಾಡಿದ ರೀತಿ ಆಗುತ್ತೆ. ಸೊ ಇದರಿಂದ ಮಣ್ಣಿನಲ್ಲಿ ಭೌತಿಕ ಹಾಗೂ ರಾಸಾಯನಿಕ ಜೈವಿಕ ಗುಣಗಳು ಹೆಚ್ಚಾಗುತ್ತೆ. ಸೊ ಇದು ಒಂದು ಕೂಡ ಸಾವಯವ ಮೂಲದ ಪರ್ಯಾಯ ಗೊಬ್ಬರ ಅಂತ ಹೇಳಿ ತಪ್ಪಾಗಲಾರ್ದು. ಇನ್ನು ಮುಂದುವರೆದು 3ನೇ ವಿಧದಲ್ಲಿ ನಾವು ನೋಡ್ಬೋದು ಜೈವಿಕ ಗೊಬ್ಬರಗಳು. ಬಹುಶಃ ಜೈವಿಕ ಗೊಬ್ಬರಗಳು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಜೈವಿಕ ಮೂಲಗಳಿರ್ತಕ್ಕಂಥ ಗೊಬ್ಬರನ ನಾವು ಸುಮಾರು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂದ್ರೆ ಯಾವ ಪೋಷಕಾಂಶವನ್ನ ವಾತಾವರಣದಲ್ಲಿರ್ತಕ್ಕಂಥ ಪೋಷಕಾಂಶವನ್ನ ಮಣ್ಣಿನಲ್ಲಿ ಸ್ಥಿರೀಕರಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮಣ್ಣಿನಲ್ಲಿ ದೊರೆತಕ್ಕಂಥ ಕೆಲವು ಖನಿಜಗಳನ್ನ ಸುಲಭವಾಗಿ ಬೆಳೆಗೆ ಸಿಗೋ ರೀತಿ ಪರಿವರ್ತನೆ ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನ ಒಂದು ವರ್ಗೀಕರಣ ಅಂತ ನಾವು ಹೇಳ್ತೀವಿ. ಸೊ ಅದರಂತೆ ನಾವು ನೋಡೋದಾದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನ ಮಣ್ಣಲ್ಲಿ ಸ್ಥಿರೀಕರಣ ಮಾಡೋದಕ್ಕೆ ವಿಶೇಷವಾಗಿ ಏಕದಳ ಧಾನ್ಯದ ಬೆಳೆಗಳಾಗಿದ್ರೆ ಅಜಿಟೋಬ್ಯಾಕ್ಟರ್ ಅಥವಾ ಅಜೋಸ್ಪೈರಿಲಮ್ ಅಂತಕ್ಕಂಥ ಒಂದು ಸೂಕ್ಷ್ಮ ಜೀವಿನ ನಾವು ಬಳಕೆ ಮಾಡಬಹುದು. ದ್ವಿದಳ ಧಾನ್ಯ ಬೆಳೆಗಳನ್ನೇನಾದ್ರು ನೀವು ಬೆಳೀತಾ ಇದ್ದೀರ ಅಂತಂದ್ರೆ ದ್ವಿದಳ ಧಾನ್ಯಕ್ಕೆ ಸೂಕ್ತ ಸಾರಜನಕ ಸ್ಥಿರೀಕರಣ ಜೀವಾಣು ಅಂತ ನಾವು ನೋಡೋದಾದ್ರೆ ರೈಜೋಬಿಯಂ ಇದೆ, ಅಥವಾ ರೈಜೋಬಿಯಂನಲ್ಲಿ ವಿವಿಧ ಪ್ರಭೇದದ ಜೀವಿಗಳನ್ನ ನೀವು ಬಳಕೆ ಮಾಡಬಹುದು. ಇದನ್ನು ಹೊರತುಪಡಿಸಿ ಪೊಟ್ಯಾಸಿಯಂ ಅನ್ನು ಸಾಮಾನ್ಯವಾಗಿ ಮಣ್ಣಿನಲ್ಲಿರ್ತಕ್ಕಂಥ ಪೊಟ್ಯಾಸಿಯಂನ ಆಸ್ಪರ್ಜಿಲಸ್ ನೈಜರ್ ಅಂತ ಹೇಳ್ಬಿಟ್ಟು ನಾವೊಂದು ಸೂಕ್ಷ್ಮ ಜೀವಿನ ಹೇಳ್ತೀವಿ ನಾವು. ಸೊ ಈ ಒಂದು ಜೀವಿ ಮಣ್ಣಲ್ಲಿರ್ತಕ್ಕಂಥ ಪೊಟ್ಯಾಸಿಯಂನ ಸುಲಭವಾಗಿ ಬೆಳೆಗೆ ಸಿಗೋ ರೀತಿ ಪರಿವರ್ತನೆ ಮಾಡಿ ಕೊಡುತ್ತೆ. ಸೊ ಇದನ್ನು ಕೂಡ ಬಳಕೆ ಮಾಡಬಹುದು. ಇದಾದ ನಂತರ ಸತು ಅಥವಾ ಇತರೆ ಕ್ಯಾಲ್ಸಿಯಂ ಮತ್ತು ಮತ್ತಿತರ ಲಘು ಪೋಷಕಾಂಶವನ್ನ ಬೆಳೆಗೆ ಸುಲಭವಾಗಿ ಸಿಗೋ ರೀತಿ ಕೊಡ್ತಕ್ಕಂಥ ಹಲವಾರು ಸೂಕ್ಷ್ಮ ಜೀವಿಗಳ ಮಿಶ್ರಣ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಅಥವಾ ಇತರೆ ಕೇಂದ್ರಗಳಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಇದು ಜೈವಿಕ ಮೂಲಗಳಿರ್ತಕ್ಕಂಥ ಸಾಮಾನ್ಯವಾಗಿ ಪರ್ಯಾಯ ಗೊಬ್ಬರಗಳನ್ನು ನಾವು ನೋಡೋದಾದ್ರೆ, ಇನ್ನು ಮುಂದುವರೆದು ಕೆಲವೊಂದು ಪೋಷಕಾಂಶಗಳನ್ನು ಈಗ ಗೊಬ್ಬರ ತಯಾರಿಕೆ ಮಾಡಿದ ನಂತರ ಕೆಲವೊಂದು ಖನಿಜಗಳನ್ನ ನಾವು ವ್ಯವಸಾಯದಲ್ಲಿ ಪರ್ಯಾಯ ಗೊಬ್ಬರವಾಗಿ ಬಳಕೆ ಮಾಡಬಹುದಾಗಿದೆ. ಅದರಲ್ಲಿ ನಾವು ಉದಾಹರಣೆ ನೋಡೋದಾದ್ರೆ ಶಿಲಾರಂಜಕ, ತಾವೆಲ್ಲರೂ ಕೇಳಿರ್ತೀರಾ. ವಿಶೇಷವಾಗಿ ಆಮ್ಲೀಯ ಮಣ್ಣಲ್ಲಿ ನಾವು ಶಿಲಾರಂಜಕವನ್ನ ಬಳಕೆ ಮಾಡಬಹುದು. ಇದಾದ ನಂತರ ಮುಂದುವರೆದು ಪೊಟ್ಯಾಸಿಯಂ ಅನ್ನೋ ಖನಿಜವನ್ನ ಸಾಮಾನ್ಯವಾಗಿ ವರ್ಮಿಕ್ಯುಲೇಟ್ ಮತ್ತು ಇಲ್ಲೈಟ್ ಅಂತ ಹೇಳ್ಬಿಟ್ಟು 2 ಖನಿಜಗಳಿದೆ. ಸೊ ಈ ಖನಿಜಗಳನ್ನ ಸಾಮಾನ್ಯವಾಗಿ ಪೊಟ್ಯಾಸಿಯಂ ಗೊಬ್ಬರನ ತಯಾರಿಕೆ ಮಾಡಲಿಕ್ಕೆ ಬಳಕೆ ಮಾಡಲಾಗುತ್ತೆ. ಸೊ ಇದನ್ನ ಕಾರ್ಖಾನೆಯಿಂದ ಗೊಬ್ಬರ ತಯಾರಿಕೆ ಆದ ನಂತರ ಈ ವರ್ಮಿಕ್ಯುಲೇಟ್ ಅಥವಾ ಇಲ್ಲೈಟ್ ಅಂತ ಖನಿಜವನ್ನ ನಾವು ವ್ಯವಸಾಯದಲ್ಲೂ ಕೂಡ ಪರ್ಯಾಯ ಗೊಬ್ಬರವಾಗಿ ಬಳಕೆ ಮಾಡಬಹುದು. ಇದಾದ ನಂತರ ಮುಂದುವರೆದಂತಹ ಪರ್ಯಾಯ ಮೂಲದ ಗೊಬ್ಬರಗಳು ಅಂತಂದ್ರೆ ಸಾಮಾನ್ಯವಾಗಿ ಮರದ ಬೂದಿ ಆಗಿರ್ಬೋದು. ಸೊ ಕೆಲವೊಂದು ಕಾರ್ಖಾನೆಯ ಕಿಟ್ಟ ಅಥವಾ ತ್ಯಾಜ್ಯಗಳಂತ ನಾವು ಕರಿತೀವಿ. ಸೊ ವಿಶೇಷವಾಗಿ ಪೇಪರ್ ಮಿಲ್ ಎಫ್ಲುಯೆಂಟ್ ಆಗಿರ್ಬೋದು, ಅಥವಾ ರೈಲ್ವೆ ಗಾಲಿ ವೇಸ್ಟ್ ಆಗಿರ್ತಕ್ಕಂಥ ನಾವು ಬೇಸಿಕ್ ಸ್ಲ್ಯಾಗ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ನಾವು ಇಲ್ಲಿ ಬಳಕೆ ಮಾಡಬಹುದು. ಇನ್ನು ವಿಶೇಷವಾಗಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನ ಪೂರೈಕೆ ಮಾಡೋದಕ್ಕೆ ಕ್ಯಾಲ್ಸೈಟ್ ಮತ್ತು ಡೋಲೋಮೈಟ್ ಅಂತ ಹೇಳ್ಬಿಟ್ಟು ಕೆಲವೊಂದು ಖನಿಜಗಳಿದೆ, ಅದನ್ನು ಕೂಡ ವ್ಯವಸಾಯದಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಇದ್ರ ಜೊತೆಗೆ EDTA ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಕೆಲವು ಸೂಕ್ಷ್ಮ ಪೋಷಕಾಂಶಗಳಾಗಿರ್ತಕ್ಕಂಥ ಜಿಂಕ್ ಇರ್ಬೋದು, ಅಥವಾ ಐರನ್, ಮ್ಯಾಂಗನೀಸ್ ಮತ್ತು ಸತು. ಸೊ ಇಂತಹ ಖನಿಜಗಳನ್ನ ಕೂಡ ನಾವು ಪರ್ಯಾಯ ಮೂಲದ ಗೊಬ್ಬರವಾಗಿ ಬಳಕೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಮುಂದುವರೆದು ವಿವಿಧ ರಾಸಾಯನಿಕ ಮೂಲದಲ್ಲಿ ಇರ್ತಕ್ಕಂಥ ಕೆಲವೊಂದು ಗೊಬ್ಬರಗಳನ್ನು ಕೂಡ ನಾವು ಪರ್ಯಾಯ ಮೂಲದಾಗಿ ಬಳಕೆ ಮಾಡಬಹುದಾಗಿದೆ. ಅದನ್ನ ಯಾವುದಪ್ಪ ಅಂತ ನೋಡೋದಾದ್ರೆ ವಿಶೇಷವಾಗಿ ತಾವೆಲ್ಲರೂ ಕೇಳಿರ್ತೀರಾ ನ್ಯಾನೋ ಗೊಬ್ಬರಗಳಂತ ಹೇಳ್ಬಿಟ್ಟು. ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಇತ್ತೀಚಿನ ಈಗ ಆಲ್ರೆಡಿ ಪ್ರಸಕ್ತ ಮಾರುಕಟ್ಟೆನಲ್ಲಿದೆ. ಸೊ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಬಳಕೆ ಮಾಡತಕ್ಕಂಥ ರೈತರು ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ಬಿತ್ತನೆಯ 35 ದಿನ ಅಥವಾ 40 ದಿನಗಳಲ್ಲಿ 1 ತಿಂಗಳ ನಂತರ ಕೇವಲ ಎಲೆಗಳ ಮೇಲೆ ಸಿಂಪರಣೆ ಮಾಡೋದಕ್ಕೋಸ್ಕರ ನ್ಯಾನೋ ಗೊಬ್ಬರನ ಬಳಕೆ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಇತರೆ ಪರ್ಯಾಯ ಮೂಲದ ಗೊಬ್ಬರಗಳನ್ನ ನಾವು ನೋಡ್ತಾ ಹೋದಾಗ ಕಡಲ ಕಳೆಯ ಸಾರ ಅಂತ ಬರುತ್ತೆ, ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ ಬಳಕೆ ಮಾಡಬಹುದು. ಹ್ಯೂಮಿಕ್ ಆಸಿಡ್ ಮತ್ತು ಫಲಿಕ್ ಆಸಿಡ್ ಅಂತಾನು ಕೂಡ ಸಿಗುತ್ತೆ, ಅದನ್ನು ಕೂಡ ಬಳಕೆ ಮಾಡಬಹುದು. ಇನ್ನು ಅಮೈನೋ ಆಸಿಡ್ ಆಧಾರಿತ ರಸಗೊಬ್ಬರಗಳನ್ನ ಬಳಕೆ ಮಾಡಬಹುದು. ಇನ್ನು ಮುಂದುವರೆದು ತಾವು ಎಲ್ಲ ಕೇಳಿರ್ಬೋದು ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಬಯೋಸ್ಟಿಮ್ಯುಲೆಂಟ್ಸ್ ಕೂಡ ನಾವು ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ಬೆಳೆಗಳಿಗೆ ಸಿಂಪಡಣೆ ಮಾಡಿದಾಗ ಅದು ಬೆಳೆಗಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಉಂಟು ಮಾಡದೆ ಸಸ್ಯ ಪ್ರಚೋದಕಗಳನ್ನ ಒಳಗೊಂಡು ಸಸ್ಯದ ಬೆಳವಣಿಗೆ ಮತ್ತು ಇಳುವರಿಯನ್ನ
ಹೆಚ್ಚಿಗೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತವೆ. ಇದಾದ ನಂತರ ಇತರೆ ಪರ್ಯಾಯ ಮೂಲಗಳು ಅಂತಂದ್ರೆ ಬೆಳೆ ಪರಿವರ್ತನೆ. ಬಹುಶಃ ಒಂದೇ ಬೆಳೆ, ವಿಧವಾದಂಥ ಬೆಳೆನ ಒಂದೇ ಜಮೀನಿನಲ್ಲಿ ಬೆಳೆದೇನೆ ಇತರೆ ಬೆಳೆಗಳನ್ನ ನಾವು ಬೆಳೆಯೋದನ್ನ ಪದ್ಧತಿನ ನಾವು ಬೆಳೆ ಪರಿವರ್ತನೆ ಅಂತ ಹೇಳಿ ಕರಿತೀವಿ ನಾವು. ಸೊ ಬೆಳೆ ಪರಿವರ್ತನೆಯಲ್ಲಿ ವಿಶೇಷವಾಗಿ ಏಕದಳ ಮತ್ತು ದ್ವಿದಳ ಧಾನ್ಯ ಬೆಳೆಗಳನ್ನ ಸಂಯೋಜನೆ ಮಾಡಿ ಕೃಷಿ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಪರ್ಯಾಯ ಮೂಲದಲ್ಲಿರ್ತಕ್ಕಂಥ ಗೊಬ್ಬರವನ್ನ ನಾವು ಸಾಮಾನ್ಯವಾಗಿ ಬಳಕೆ ಮಾಡಿ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಿಡೋದಕ್ಕೆ ಅನುಕೂಲ ಆಗಿಕೊಡುತ್ತೆ. ಸೊ ಪರ್ಯಾಯ ಮೂಲಕ್ಕೆ ಯಾಕೆ ನಾವು ಒತ್ತು ಕೊಡ್ಬೇಕಂತಂದ್ರೆ, ಈಗ ಆಲ್ರೆಡಿ ನಾ ಈ ಹಿಂದೆ ತಿಳಿಸಿರೋ ಹಾಗೆ ವಿಶೇಷವಾಗಿ ರಾಸಾಯನಿಕ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸಿದಂಥ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಆಮ್ಲೀಯತೆ ಉಂಟಾಗುತ್ತೆ. ಅದಾದ ನಂತರ ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ತಕ್ಕಂಥ ವಿಶೇಷ ರಸಗೊಬ್ಬರಗಳಾದ ಯೂರಿಯಾ ಅಥವಾ DAP ಗೊಬ್ಬರಗಳ ಸುದೀರ್ಘ ಕಾಲ ಬಳಕೆಯಿಂದ ಮಣ್ಣಿನಲ್ಲಿ ಸೂಕ್ಷ್ಮ ಪೋಷಕಾಂಶಗಳು, ಅದೇ ರೀತಿ ದ್ವಿತೀಯ ಪೋಷಕಾಂಶಗಳು ಸುಲಭವಾಗಿ ಬೆಳೆಗೆ ಸಿಗೋದಿಲ್ಲ. ಸೊ ಆಗ ಏನಾಗುತ್ತೆ, ಪೋಷಕಾಂಶಗಳ ಅಸಮತೋಲನ ಉಂಟಾಗುತ್ತೆ. ಸೊ ಪೋಷಕಾಂಶಗಳ ಅಸಮತೋಲನದಿಂದ ಮಣ್ಣಿನಲ್ಲಿ ಆಮ್ಲೀಯತೆ ಉಂಟಾಗಬಹುದು, ಅಥವಾ ಯಾವುದಾದರೂ ಒಂದು ಪೋಷಕಾಂಶ ಹೆಚ್ಚಾಗಿದ್ದು, ವಿಶೇಷವಾಗಿ ರಂಜಕದ ಪ್ರಮಾಣ ಮಣ್ಣಿನಲ್ಲಿ ಜಾಸ್ತಿ ಆಗಿದ್ರೆ ಕ್ಯಾಲ್ಸಿಯಂ ಮತ್ತು ಬೋರಾನ್ ಬೆಳೆಗಳಿಗೆ ಮಣ್ಣಲ್ಲಿದ್ರೂ ಕೂಡ ಸಿಗೋದಿಲ್ಲ. ಸೊ ಇಂತಹ ಸನ್ನಿವೇಶಗಳು ನಮಗೆ ತಲೆದೋರುತ್ತೆ. ಸೊ ಇದರಿಂದ ಪೊಟ್ಯಾಷಿಯಂ ಲಭ್ಯತೆಯೂ ಕೂಡ ಕಡಿಮೆ ಆಗಿ ಬೆಳೆಗಳಿಗೆ ಸುಲಭವಾಗಿ ರೋಗ ಮತ್ತು ಕೀಟಗಳು ಬರ್ತಕ್ಕಂಥ ಹಾವಳಿ ಹೆಚ್ಚಾಗುತ್ತೆ. ಸೊ ಆಗ ನಾವು ಇತರೆ ರಾಸಾಯನಿಕಗಳ ಮೊರೆ ಹೋಗ್ಬೇಕಾಗುತ್ತೆ. ಬಹುಶಃ ಇಂತಹ ಪರ್ಯಾಯ ಮೂಲದ ರಸಗೊಬ್ಬರಗಳನ್ನ ನಾವು ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯದ ಜೊತೆಗೆ ನಾವು ಉತ್ಪನ್ನ ಮಾಡ್ತಕ್ಕಂಥ ಬೆಳೆ ಅಥವಾ ಉತ್ಪನ್ನ ಏನು ನಾವು ಕಟಾವು ಮಾಡ್ತಕ್ಕಂಥ ಧಾನ್ಯಗಳು ಆರೋಗ್ಯವಾಗಿರುತ್ತೆ. ಸೊ ಅದೇ ರೀತಿ ಮಣ್ಣನ್ನು ಕೂಡ ಜೀವಂತವಾಗಿಡೋದಕ್ಕೆ ಅನುಕೂಲ ಮಾಡ್ದಂಗಾಗತ್ತೆ. ಆತ್ಮೀಯ ರೈತ ಬಾಂಧವರೇ, ನಾನು ಈ ಹಿಂದೆ ಪರ್ಯಾಯ ಗೊಬ್ಬರನ ತಿಳಿಸಬೇಕಾದ್ರೆ ಮೊದಲನೇದಾಗಿ ನಾವು ಹೇಳಿದ್ವಿ ಸಾವಯವ ಮೂಲದಲ್ಲಿರ್ತಕ್ಕಂಥ ಪರ್ಯಾಯ ಮೂಲದ ಗೊಬ್ಬರಗಳು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಿದ್ದು ಕೊಟ್ಟಿಗೆ ಗೊಬ್ಬರ. ಬಹುಶಃ ತಾವಿಲ್ಲಿ ಗಮನಿಸ್ಬೋದು, ಕೊಟ್ಟಿಗೆ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ ನಾವು ಎರೆಹುಳು ಗೊಬ್ಬರಕ್ಕೆ ಹೋಲಿಕೆ ಮಾಡಿ ನೋಡಿದಾಗ. ಆದರೆ ಎಲ್ಲ ಪೋಷಕಾಂಶಗಳು ಸುಲಭವಾಗಿ ಮಣ್ಣಿನಿಂದ ಬೆಳೆಗೆ ಸಿಗತ್ತೆ. ಇದೀಗ ತಾವಿಲ್ಲಿ ಗಮನಿಸ್ಬೋದು ಎರೆಹುಳು ಗೊಬ್ಬರ. ಸೊ ಈ ಎರೆಹುಳು ಗೊಬ್ಬರನ ನಾವು ಉತ್ಕೃಷ್ಟವಾದ ಗೊಬ್ಬರ ಅಂತ ಹೇಳ್ಬಿಟ್ಟು ಕರಿತೀವಿ. ಬಹುಶಃ ಸಾವಯವ ಗೊಬ್ಬರದಲ್ಲಿ ನಾವೇನು ನೋಡ್ತೀವಿ ಪೋಷಕಾಂಶಗಳ ಪ್ರಮಾಣ, ಸೊ ಸಾವಯವ ಮೂಲಕ್ಕಿಂತನೂ ಸುಮಾರು 3 ರಿಂದ 4 ಪಟ್ಟು ಪೋಷಕಾಂಶಗಳು ಅಧಿಕವಾಗಿರುತ್ತೆ ಈ ಒಂದು ಎರೆಹುಳು ಗೊಬ್ಬರದಲ್ಲಿ. ಸೊ ಅದೇ ರೀತಿ ನಗರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ನಾವು ಯಾವ ಪದಾರ್ಥದಲ್ಲಿ ಕಾಂಪೋಸ್ಟ್ ಅಂದರೆ ಸುಲಭವಾಗಿ ಕಾಂಪೋಸ್ಟ್ ಮಾಡತಕ್ಕಂಥ ತ್ಯಾಜ್ಯ ಅಂದರೆ ಹಸಿರು ಕಲರಲ್ಲಿ ತಾವು ಗಮನಿಸ್ಬೋದು. ಸೊ ಯಾವುದೇ ಒಂದು ಹಣ್ಣು ಅಥವಾ ತರಕಾರಿಯ ತ್ಯಾಜ್ಯವನ್ನು ಕಾಂಪೋಸ್ಟ್ ಆಗಿ ಬಳಕೆ ಮಾಡಲಾಗುತ್ತೆ ಕೃಷಿ ತ್ಯಾಜ್ಯದ ಜೊತೆಗೆ. ಸೊ ಅದನ್ನು ಕಾಂಪೋಸ್ಟ್ ಸಗಣಿಯನ್ನು ಬಳಕೆ ಮಾಡಿಕೊಂಡು ಬಹುಶಃ ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರನ ತಯಾರಿಕೆ ಮಾಡಲಾಗುತ್ತೆ. ಸೊ ಇಂತಹ ಗೊಬ್ಬರಕ್ಕೆ ನಾವು ಮುಂದುವರೆದು ಹಲವಾರು ಸೂಕ್ಷ್ಮಜೀವಿಗಳ ಜೊತೆಗೆ ನಾವು ಎನ್ರಿಚ್ಮೆಂಟ್ ಮಾಡ್ಬೋದು. ಅದನ್ನು ನಾವು ಕಾಂಪೋಸ್ಟ್ನ ಮೌಲ್ಯವರ್ಧನೆ ಅಂತ ಕರಿತೀವಿ. ತಾವಿಲ್ಲಿ ಗಮನಿಸಿದ ಹಾಗೆ ಎರೆಹುಳು ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರಕ್ಕೆ ಸುಮಾರು 1 ಟನ್ ಗೊಬ್ಬರಕ್ಕೆ 1 kg ಸೂಕ್ಷ್ಮ ಜೀವಾಣು ಅಂದರೆ 1 kg ರೈಸೋಬಿಯಂ ಆಗ್ಬೋದು, ಅಜೋಟೋಬ್ಯಾಕ್ಟರ್ ಆಗ್ಬೋದು, ಅಥವಾ ಅಜೋಟೋಬ್ಯಾಕ್ಟರ್ ಅನ್ನು ನಾವು ಮೌಲ್ಯವರ್ಧನೆ ಮಾಡೋದ್ರಿಂದ ಸುಲಭವಾಗಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಮಣ್ಣಿಗೆ ಸ್ಥಿರೀಕರಣ ಮಾಡ್ದಂಗಾಗುತ್ತೆ. ಏನೇ ಹೇಳಿ ಸಾವಯವ ಗೊಬ್ಬರದ ಬಳಕೆ ಹೆಚ್ಚು ಮಾಡಿದರೆ ರಾಸಾಯನಿಕ ಗೊಬ್ಬರದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದಾಗಿದೆ. ಇದರಿಂದ ಹಣದ ಉಳಿತಾಯದ ಜೊತೆಗೆ ಉತ್ತಮ ಆರೋಗ್ಯವೂ ಲಭಿಸಲಿದೆ ಎನ್ನುವುದು ರೈತ ಬಂಧುಗಳಿಗೆ ಕಿವಿಮಾತಾಗಿದೆ. ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲೂಕು, ಕೆಂಗೇರಿ ಹೋಬಳಿಗೆ ಸೇರಿದ OB ಚೂಡಹಳ್ಳಿಯ ಪ್ರಗತಿಪರ ಯುವ ಕೃಷಿಕ ವಿ ಚಂದನ್ ಅವರು ಮೀನು ಕೃಷಿಯಲ್ಲಿ ಯಶಸ್ಸು ಕಂಡವರು. ಮೂಲತಃ ಮೈಸೂರಿನವರಾದ ವಿ ಚಂದನ್ ಮೊದಲು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಅಷ್ಟೊಂದು ಸುಖಿಯಾಗಿರಲಿಲ್ಲ. ಸ್ನೇಹಿತರಿಂದ ಉತ್ತೇಜನಗೊಂಡು ಮೀನುಗಾರಿಕೆ ಆಯ್ಕೆ ಮಾಡಿಕೊಂಡು ಈಗ ಅತ್ಯಾಧುನಿಕ ಪದ್ಧತಿಯಲ್ಲಿ ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಪ್ರಾರಂಭದಲ್ಲಿ ಮನುಷ್ಯ ಕಾಡಿನಲ್ಲಿ ವಾಸ ಮಾಡ್ತಿದ್ದ ನಿಜ.
ಆ ನಂತರದಲ್ಲಿ ಏನು ಮಾಡ್ದ, ಅಲ್ಲಿ ಇಲ್ಲಿ ಹೇಗೆ ಆಹಾರ ಸಿಗುತ್ತೆ, ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡುಕಿ ತನ್ನ ಜೀವನವನ್ನು ಮಾಡ್ತಾ ಇದ್ದ. ಆ ನಂತರದಲ್ಲಿ ಅದರ ಜೊತೆಗೆ ಹಣ್ಣುಗಳಿರಬಹುದು, ಬೇರುಗಳಿರಬಹುದು, ಹೀಗೆ ಬೇರೆ ಬೇರೆ ಆಹಾರವನ್ನು ಸಂಗ್ರಹಣೆ ಮಾಡೋದು ಒಂದು ಉದ್ಯೋಗ ಅನ್ನಿಸ್ಕೊಂಡ್ರೆ ಮತ್ತೊಂದು ಮೀನುಗಾರಿಕೆಯು ಕೂಡ ಒಂದು ಉದ್ಯೋಗ ಆಯಿತು. ಅದು ಕೇವಲ ಆವತ್ತಿಗಷ್ಟೇ ಅಲ್ಲ, ಇವತ್ತಿಗೂ ಸಹ ಮೀನುಗಾರಿಕೆ ಒಂದು ಉದ್ಯಮವಾಗಿಯೂ ಕೂಡ ಬೆಳ್ಕೊಂಡು ಬರ್ತಾ ಇದೆ. ಇಂತಹ ಮೀನು ಸಾಕಾಣಿಕೆಯನ್ನು ಮಾಡ್ತಿರುವಂತಹ ಒಬ್ಬ ಪ್ರಗತಿಪರ ರೈತರು ಅಂತಂದರೆ ಚಂದನ್ ಅವರು. ಅವರು ಮೂಲತಃ ಮೈಸೂರಿನವರು ಆದರೂ ಸಹ ತಮ್ಮ ಬಳಿ ಜಮೀನು ಇಲ್ಲದೇ ಇದ್ದರೂ ಸಹ ಬೇರೆ ಕಡೆ ಬಂದು ಅಲ್ಲಿ ಗುತ್ತಿಗೆಗೆ ಪಡ್ಕೊಂಡು ಜಮೀನನ್ನು ಅಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅಂತಹ ಪ್ರಗತಿಪರ ಚಂದನ್ ಅವ್ರನ್ನ ನಾವು ಮಾತನಾಡಿಸೋಣ. ಮೀನುಗಾರಿಕೆಯನ್ನು ಮಾಡ್ತಿರೋಂಥ ಚಂದನ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನ ಮಾತಾಡ್ಸೋಣ. ಚಂದನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಚಂದನ್ ಅವರೇ, ಇದು ನಿಮ್ಮ ಸ್ವಂತ ಜಮೀನ? ಇಲ್ಲ, ರೆಂಟಿಗೆ ತೊಗೊಂಡಿರೋದು. ಬಾಡಿಗೆಗೆ ತೊಗೊಂಡಿದ್ದೀರಾ? ಎಷ್ಟು ವರ್ಷ ಆಯಿತು ಬಾಡಿಗೆಗೆ ತೊಗೊಂಡು? 1.5-2 ವರ್ಷ ಆಯ್ತಾಯ್ತು. 1.5 ವರ್ಷ. ಹಾಗಿದ್ದರೆ ಮೂಲತಃ ತಾವು ಯಾವ ಊರಿನವರು? ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ಮೈಸೂರವನು. ಹಾಂ. ಹಾಗಿದ್ದರೆ ಈಗ ನೀವು ಮೈಸೂರು ಅಂತ ಹೇಳ್ತಿದ್ದೀರಾ, ನೋಡಿದ್ರೆ ಕನಕಪುರ ರಸ್ತೆಗೆ ಬಂದಿದ್ದೀರಾ. ಇಲ್ಲಿ ಈ ಮೀನು ಸಾಕಾಣಿಕೆ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಸರ್, ಈಗ ನಾನು ನನ್ನ ಸ್ನೇಹಿತನ ಫಾರ್ಮ್ಗೆ ವಿಸಿಟ್ ಮಾಡಿದೆ. ಹಾಂ. ನಾನು ಮೈಸೂರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನನಗೆ ದೂರ ಆಗುತ್ತೆ ಕಮ್ಯುನಿಕೇಟ್ ಮಾಡೋಕ್ಕೆ. ಮತ್ತು ಇದು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ, ದೂರ ಆಗುತ್ತೆ. ಸೊ ಆ ಪರ್ಪಸ್ಗೆ ನನ್ನ ಸ್ನೇಹಿತನ ಹತ್ರ ಮಾತಾಡಿ ಹೇಳಿದ್ಕೆ ನೀನು ಇಲ್ಲೇ ಬಾ, ಇಲ್ಲೇ ಮಾಡು ಅಂತ ಹೇಳಿ ಜಾಗ ನೋಡಿ ಒಂದು ಸೆಟಪ್ ಮಾಡಿದ್ದೀವಿ. ಈ ಪಾಂಡ್ ಬಂದು ನಿಮಗೆ 100/200 ಇದೆ. ಇದು ನಂದು 2ನೇ ಕಲ್ಚರು. ಆಲ್ರೆಡಿ ಒಂದು ಕಲ್ಚರ್ ಆಗಿದೆ. ಹೌದಾ? ಒಂದು ಪಾಂಡ್ಗೆ ನಾನು 11,000 ಮರಿಗಳನ್ನ ಬಿಡ್ತೀನಿ. ಈಗ ನಾನು ಕೇಳ್ತಿರೋದೇನು ಅಂತಂದರೆ, ಮೊದಲನೇದಾಗಿ ಇಂಥ ಆಸಕ್ತಿ ಬರಬೇಕು ಅಂದರೆ ತುಂಬ ಮುಖ್ಯ ಆಗಿರುತ್ತೆ. ಕಾರಣ ಏನಪ್ಪ ಅಂತಂದರೆ, ಎಷ್ಟೋ ಜನ ರೈತರಾಗಿ ಬೆಳೆಗಳನ್ನು ಬೆಳೀತಿರ್ತಾರೆ, ಆದರೆ ಮೀನು ಕೃಷಿಯನ್ನು ಮಾಡೋದಕ್ಕೆ ಆಸಕ್ತಿಯನ್ನು ತೋರುವಂಥದ್ದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ನೀವು ಹೇಗೆ ಆಸಕ್ತಿಯನ್ನು ಪಡ್ಕೊಂಡ್ರಿ? ಅದಕ್ಕಿಂತ ಮುಂಚೆ ತಾವೇನು ಮಾಡ್ತಿದ್ರಿ? ಅದಕ್ಕಿಂತ ಮುಂಚೆ ನಾನು ಏರ್ಟೆಲ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಅದಾದಮೇಲೆ ಕ್ಯಾಬ್ ಪ್ರೊಫೆಷ್ನಲ್ ಮಾಡಿದೆ. ಅದಾದಮೇಲೆ ಫಿಶ್ ಫಾರ್ಮ್ಗೆ ಡೈರೆಕ್ಟಾಗಿ ಬಂದಿದೆ. ಹೌದಾ? ಯಾಕೆ ಇದನ್ನೆಲ್ಲ ಈ ಕಸಬುಗಳೆಲ್ಲ ಬಿಟ್ಬಿಟ್ಟು ನೇರವಾಗಿ ಮೀನು ಸಾಕಾಣಿಕೆ ಮಾಡೋಣ ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ನನಗೆ ಫಾರ್ಮಿಂಗ್ ಅಂದರೆ ಮೊದಲಿಂದನೂ ಇಷ್ಟ ಆಯಿತು. ಅದು ತುಂಬ ಮುಖ್ಯ. ಹಾಗಿದ್ರೆ ಹಿಂದೆನೇ ಮಾಡ್ಬೋದಿತ್ತಲ್ವಾ? ಈ ಹಿಂದೆನೇ ನಿಮಗೇನೋ ಜಮೀನು ಅನ್ನೋದು ಸ್ವಂತ ಏನಾರು ಇದೆಯಾ? ಇಲ್ಲ ಸರ್, ಇಲ್ಲ, ಸ್ವಂತ ಏನಿಲ್ಲ. ಆದರೆ ನೇರವಾಗಿ ಮೀನು ಸಾಕಾಣಿಕೆ ಮಾಡಬೇಕು ಅನ್ನೋ ಆಸಕ್ತಿ ನಿಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಹಾಗಿದ್ರೆ ಚಂದನ್ ಅವರೇ, ಎಷ್ಟು ಜಾಗವನ್ನು ನೀವು ಬಾಡಿಗೆಗೆ ಪಡ್ಕೊಂಡ್ರಿ? 1 ಎಕರೆ. 1 ಎಕರೆ. 1 ಎಕರೆ ಪ್ರದೇಶದಲ್ಲಿ ಈಗ ನೀವು ಸಾಕಾಣಿಕೆಗೆ ಅಂತ ಬಳಸ್ತಿರೋದು ಎಷ್ಟು? ಬಳಸ್ತಿರೋದು ಬಂದು 1/2 ಎಕರೆ. ಅರ್ಧ ಎಕರೆ ಪಾಂಡ್ಗೆ ಅಂತ ಇದು. ಈ ಅರ್ಧ ಎಕರೆ ನೀವು ಮಾಡ್ಕೊಳ್ಬೇಕು ಅಂದರೆ ಪ್ರಾರಂಭದಲ್ಲಿ ಎಷ್ಟು ಹಣ ನಿಮಗೆ ಖರ್ಚು ಮಾಡಬೇಕಾಗಿ ಬಂತು? ಸರ್, ಈ ಪಾಂಡ್ ಕನ್ಸ್ಟ್ರಕ್ಷನ್ಗೆ ಆಲ್ಮೋಸ್ಟ್ ಒಂದು 12 ಲ್ಯಾಕ್ಸ್ವರೆಗೂ ಖರ್ಚಾಯಿತು. 12 ಲಕ್ಷ ಪಾಂಡ್ಗೆ. ಅರ್ತ್ ವರ್ಕ್ ಬರುತ್ತೆ, ಟಾರ್ಪಲ್ ಬರುತ್ತೆ, ಪೋಲ್ಸು, ಬರ್ಡ್ ನೆಟ್ಟು, ಶೇಡ್ ನೆಟ್ಟು, ಏರಿಯೇಟರ್ಸು, ಪೈಪ್ ಲೈನ್ ಸಿಸ್ಟಮ್ಸು, ಸ್ಲೆಡ್ಜ್ ಔಟಿಂಗ್ ಸಿಸ್ಟಮ್ಸು, ಡ್ರೈನೇಜ್ ಸಿಸ್ಟಮ್ಸು, ಅದೆಲ್ಲ ಮಾಡಬೇಕಾದ್ರೆ ಖರ್ಚು ಹೆವಿ ಬರುತ್ತೆ. ಅಷ್ಟು ಬಂತು. ಈಗ ನೀವು ಹೇಳ್ತಾ ಇದ್ರಿ, ನಮ್ಮ ಸ್ನೇಹಿತರ ಹತ್ರ ಹೋಗಿ ನಾನು ತರಬೇತಿಯನ್ನು ಪಡ್ಕೊಂಡೆ ಅಂತ ಅಂದ್ಬಿಟ್ಟು. ಎಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದು, ಹೇಗೆ? ಸರ್, ಕರ್ನಾಟಕದಲ್ಲೇ ಪ್ರತಿಷ್ಠವಾದ ಕಂಪ್ನಿ CR ಅಕ್ವಾಟೆಕಲ್ಲೇ ನಾನು ತರಬೇತಿ ಪಡೆದಿದ್ದು. ಅಂದರೆ ಹೇಗೆ ನಿಮ್ಗೆ ಅವ್ರು ಹೇಗೆ ಪರಿಚಯ ಆಯಿತು? ಸರ್, ಆ್ಯಕ್ಚುಲಿ ನಾವು ಅವರೆಲ್ಲ ಬಂದು ಕ್ಲಾಸ್ಮೇಟ್ಸು. ಜೊತೆಲೇ ಓದ್ತಿರೋ? ಹೌದು, ಜೊತೆಲೇ ಚಿಕ್ಕ ವಯಸ್ಸಿನ ಓದ್ತಾ ಇದ್ವಿ. ಅವ್ರ ಪ್ರೊಫೆಷ್ನಲ್ಲೇ ಬೇರೆ ಇತ್ತು, ನನ್ನ ಪ್ರೊಫೆಷ್ನಲ್ಲೇ ಬೇರೆ ಇತ್ತು. ಹೌದು. ನನ್ನ ಪ್ರೊಫೆಷ್ನಲ್ಲಿ ನಾನೇನು ಸಕ್ಸಸ್ ಮಾಡೋಕ್ಕಾಗದ ಕಾರಣ ನಾನೇ ಹೋಗಿ ಅವ್ರ ಹತ್ರ ಡೈರೆಕ್ಟಾಗಿ ಕೇಳಿದೆ, ಬಾಯಿಲಿ ಅಂತ. ಅವರೇ ಖುದ್ದಾಗಿ ಕರೆದು ಜಾಗ ನೋಡಿ ಎಲ್ಲ ಸೆಟಪ್ ಎಲ್ಲ ಮಾಡಿಸಿ ಈ ಮಟ್ಟಿಗೆ ನಿಲ್ಲಿಸಿದ್ದಾರೆ. ಓಕೆ. ಈಗ ಹಾಗಿದ್ರೆ ನಾನು ಕೇಳೋವಂಥದ್ದು, ಈಗ ಪ್ರಾರಂಭದಲ್ಲಿ ನೀವು ಶುರು ಮಾಡಿದ್ರಲ್ಲ, ತರಬೇತಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಲ್ಲಿ ಏನೇನು ಕಲ್ತ್ರಿ ನೀವು? ವಾಟರ್ ಮ್ಯಾನೇಜ್ಮೆಂಟು, ಮೆಡಿಸಿನ್ ಮ್ಯಾನೇಜ್ಮೆಂಟು, ಫೀಡ್ ಮ್ಯಾನೇಜ್ಮೆಂಟು, ಮತ್ತು ಡಿಸೀಸ್ ಯಾವ ಥರ ಬಂದರೆ ಯಾವ ಮೆಡಿಸಿನ್ ಕೊಡಬೇಕು, ಮತ್ತು ಫಿಶ್ನ ಡಿಸೀಸ್ ಬರ್ದಂಗೆ ಯಾವ ಥರ ಕಂಟ್ರೋಲ್ ಮಾಡಬೇಕು, ಅದೆಲ್ಲ ಟ್ರೈನಿಂಗ್ ಮಾಡಿ. ಈಗ ನಾನು ಕೇಳೋದು, ಪ್ರಾರಂಭದಲ್ಲಿ ನೀವು ಮರಿ ತಂದ್ರಲ್ಲ, ಎಷ್ಟು ದಿವಸದ ಮರಿ ಅದು? ಅದು ಆಲ್ಮೋಸ್ಟ್ 2 months ಮರಿ ಇರ್ಬೋದು. 2 ತಿಂಗಳ ಮರಿಯನ್ನು ತೊಗೊಂಬರ್ತೀರಾ. ಮುಖ್ಯವಾಗಿ ಅನೇಕ ಜಾತಿಗಳನ್ನ ನಾವು ಕಾಣ್ತೀವಿ ನಾವು ಈ ಮೀನುಗಾರಿಕೆಯಲ್ಲಿ. ಆ ಮೀನುಗಾರಿಕೆಯಲ್ಲಿ ಮುಖ್ಯವಾಗಿ ನನಗೆ ಆದಾಯವನ್ನು ತಂದುಕೊಡುವಂಥದ್ದು, ಇದರಲ್ಲಿ ನನಗೆ ಆದಾಯ ಸಿಗುತ್ತೆ ಅನ್ನೋಂಥ ಯಾವುದು ಆಯ್ಕೆ ಮಾಡ್ಕೊಂಡಿದ್ದೀರಾ? ಮುರಲ್ನ ಪಡ್ಕೊಂಡಿದ್ದೀರಾ? ಹಾಗಿದ್ರೆ ಈ ಮುರಲ್ ಪಡ್ಕೊಂಡಿದ್ದೀರಲ್ಲ, 2 ತಿಂಗಳ ಮರಿಯನ್ನು ತಂದ್ರಿ. ಮರಿಯನ್ನು ತಂದು ಯಾವ ಒಂದು ಅಳತೆಯ
ತೊಟ್ಟಿಯಲ್ಲಿ ತಾವು ಸಾಕಿದ್ದು ಪ್ರಾರಂಭದಲ್ಲಿ? ನಾವು ಬಂದು 6 ಡಯಾಮೀಟರ್ ಟ್ಯಾಂಕ್ಸ್ ಮಾಡಿಕೊಂಡು ಹಾಂ ಹಾಂ ಅದರಲ್ಲಿ 100 ಗ್ರಾಮ್ಸ್ ಬರೋವರೆಗೂ ಅಲ್ಲೇ ಇದು ಮಾಡಿ ಸಾಕಿ ಆನಂತರ ಪಾಂಡಿಗೆ ಬಿಟ್ಟಿರಿ. ಈಗ ನೀವು ಮರಿಗಳನ್ನ ತಂದ್ರಿ, ಸಾಕೋದಕ್ಕೆ ಪ್ರಾರಂಭ ಮಾಡಿದ್ರಿ, ಆಗ ಯಾವ ರೀತಿಯಲ್ಲಿ ಅದಕ್ಕೆ ಆಹಾರವನ್ನು ನೀಡಬೇಕಾಗುತ್ತೆ ಅಂತೀರಾ? ಆಹಾರ ಬಂದಿಷ್ಟೆಲ್ಲ ಫೀಡ್ ಅದೇನಂದರೆ ಗ್ರೇಡ್ ವೈಸ್ S3, S5, S7, S10 ಈ ಥರ ಸಪ್ರೇಟ್ ಇರುತ್ತೆ. ಯಾಕಂದರೆ ಆ ಸೈಜ್ ಮರಿಗಳಿಗೆ ಆ ಸೈಜ್ ಫೀಡ್ನೇ ಕೊಡಬೇಕಾಗುತ್ತೆ. ಹಾಂ, ಹಾಗಿದ್ರೆ ಪ್ರಾರಂಭದಲ್ಲಿ ನೀವೇನು ಹೇಳಿದ್ರಲ್ಲ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀವು ಆಹಾರವನ್ನು ನೀಡ್ತೀರಾ? ಸರ್ ಅದು ಬಂದು ಫಿಶ್ ಟು ಬಾಡಿ ವೆಯ್ಟ್ ಮೇಲೆ 5%ನ ಫೀಡ್ನ ನಾವು ಕೊಡ್ತೀವಿ. ಹಾಂ ಹಾಂ. ಹಾಗಿದ್ರೆ ಈಗ ನೀವು ಆ ಒಂದು ಏನಲ್ಲಿ ಸಾಕಾಣಿಕೆ ಮಾಡ್ತಿರಲ್ಲ, ಆ ಸಾಕಾಣಿಕೆ ಮಾಡಿದ ನಂತರದಲ್ಲಿ, ಅಂದರೆ ಪೋಷಣೆ ಮಾಡಿದ ನಂತರದಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ತಂದು ಈ ಒಂದು ತೊಟ್ಟಿಗೆ ಅಂದರೆ ಈ ರೀತಿಯಲ್ಲಿ ಬಿಡ್ತೀರಾ ನೀವು? ಒಂದು ಟ್ಯಾಂಕಲ್ಲಿ 11,000 ಮರಿನ ನಾವು ಅವ್ರ ಹತ್ರ ತಗೊಂಡು ನಾವು ಗ್ರೋತ್ ಮಾಡ್ತೀನಿ. ಇನ್ನೇನು ಕಲ್ಚರ್ ಮುಗಿತಿದ್ದಂಗೆ ಕ್ಲೀನಿಂಗ್ಗೆ 10 ಡೇಸ್ ಬೇಕಾಗುತ್ತೆ ಪಾಂಡದು. ಕ್ಲೀನ್ ಆದ ನಂತರ ಆ 11,000 ಮರಿ ಏನಿದೆ ಅದನ್ನು ತಂದು ಪಾಂಡ್ಗೆ ಬಿಡ್ತೀವಿ. ನಂಗೆ ಆಲ್ಮೋಸ್ಟು 4 ಮಂತ್ಸ್ ಬೇಕಾಗುತ್ತೆ ಕಲ್ಚರ್ ತೆಗಿಯೋಕ್ಕೆ. ಹಾಂ ಹಾಂ. ಅಂದರೆ ಮತ್ತೆ ಇಲ್ಲಿಗೂ ಮತ್ತು ಇಲ್ಲಿಗೂ ಏನು ವ್ಯತ್ಯಾಸ ಇರುತ್ತೆ? ಯಾಕೆ ಇಲ್ಲಿ ಬಿಟ್ಟಿರ್ತೀರ ಪ್ರಾರಂಭದಲ್ಲಿ, ಆ ನಂತರದಲ್ಲಿ ಯಾಕೆ ಇಲ್ಲಿ ಬಿಡಬೇಕು? ಸರ್ ವರ್ಷಕ್ಕೆ 2 ಬೆಳೆ ತೆಗಿಯೋಂಥ ಒಂದು ಐಡಿಯಾ ಇಟ್ಕೊಂಡು ನಾವು ಹೋಗ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ ನಮಗೆ ಒಂದು 100 ಗ್ರಾಮ್ಸ್ನ ಗ್ರೋತ್ ಮಾಡಿ ಆ ಟೈಮಲ್ಲಿ ಇಲ್ಲಿ ಕಲ್ಚರ್ ಬಂದಿರುತ್ತೆ. ಒಂದು 10 ಡೇಸ್ ಆಯ್ತಿದ್ದಂಗೆ ಮತ್ತೆ ಕ್ಲೀನಿಂಗ್ ಎಲ್ಲ ಪ್ರೋಸೆಸ್ ಮುಗಿದ ತಕ್ಷಣ ಈ 11,000 ಮರಿನ ಡೈರೆಕ್ಟ್ ನಾವು ಪಾಂಡಿಗೆ ಬಿಡ್ತೀವಿ. ಹಾಂ ಹಾಂ. ಅಂದರೆ ಇನ್ನುಳಿದಂಥ ಅವಧಿ ಎಲ್ಲವೂ ಕೂಡ ಇಲ್ಲೇ ಬೆಳೆಯುತ್ತೆ. ಇಲ್ಲಿ ಆಹಾರ ಹೇಗೆ ಅದಕ್ಕೆ ಕೊಡ್ತಿರ್ತೀರಾ? ಇಲ್ಲೂ ಅಷ್ಟೇ ಸರ್, ಡೈಲಿ 3 ಟೈಮ್ಸ್ ಕೊಡ್ತೀವಿ. ಆಮೇಲೆ ಲಾಸ್ಟ್ ಇನ್ನೊಂದು 1.5 ಮಂತ್ಸ್ 2 ಮಂತ್ಸ್ ಆ ಟೈಮಲ್ಲಿ ಅವ್ರು ಬಂದು 2 ಟೈಮ್ಸ್ ಕೊಡ್ತೀವಿ ಡೈಲಿ. ಬೆಳಗ್ಗೆ 1 ಟೈಮು ಮತ್ತು ಈವ್ನಿಂಗ್ 1 ಟೈಮ್. ಹಾಂ ಹಾಂ. ಹಾಗಿದ್ರೆ ಈಗ ಇದಕ್ಕೆ ತಾವು ಹೇಳ್ತಾ ಇದ್ರಿ, ಏನಾದರೂ ರೋಗ ರುಜಿನಗಳೇನಾದರೂ ಬರೋ ಸಾಧ್ಯತೆಗಳಿದೆಯಾ, ಹೇಗೆ? ಹೌದು, ಖಂಡಿತ. ನಾವು ಯಾವಾಗ ವಾಟರ್ ಕ್ವಾಲಿಟಿನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ವಾಟರ್ ಚೇಂಜ್ ರೆಗ್ಯುಲರ್ ಆಗಿ ವೀಕ್ಲಿ ಅಥವಾ 10 ಡೇಸ್ ಒನ್ಸ್ ನಾವು ವಾಟರ್ ಚೇಂಜ್ ಮಾಡಿ ಫ್ರೆಶ್ ವಾಟರ್ನ ನಾವು ಫಿಲ್ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ಮೀನು ಇನ್ಫೆಕ್ಷನ್ ಎಲ್ಲ ಬರುತ್ತೆ, ಡೆತ್ ಆಗೋ ಸಾಧ್ಯತೆಗಳಿರುತ್ತೆ, ಲಾಸ್ ಅಂತೂ ಖಂಡಿತ ಆಗೇ ಆಗುತ್ತೆ. ವಾಟರ್ ಚೇಂಜ್ ಆದ ನಂತರನೂ ನಾವು ಮೆಡಿಸಿನ್ಸ್ನ ಹಾಕ್ಲೇಬೇಕು. ಯಾಕಂದರೆ ಪ್ರಿಕಾಷನ್ಸ್ ಇಸ್ ಕ್ಯೂರ್ ಅಂತಾರಲ್ಲ ಆ ಥರ. ಹಾಂ ಹಾಂ. ಹಾಗಿದ್ರೆ ಈಗ ಈ ರೋಗಗಳು ಬರಬಾರ್ದು ಅನ್ನುವಂಥದ್ದಿದ್ರೆ ಮುಖ್ಯವಾಗಿ ನಾವು ಏನಂತಂದರೆ ವಿಶೇಷವಾಗಿ ಇದು ತಾವು ಹೇಳ್ತಾ ಇದ್ರಿ, ಸ್ವಚ್ಛತೆ ತುಂಬ ಮುಖ್ಯ ಆಗುತ್ತೆ, ಮತ್ತು ನೀರಿನ ಒಂದು ಶುದ್ಧತೆ ತುಂಬ ಮುಖ್ಯ ಆಗುತ್ತೆ ಅಂತ ಅಂದ್ಬಿಟ್ಟು, ಆ ಶುದ್ಧತೆಯನ್ನು ಹೇಗೆ ಕಾಪಾಡ್ಕೊಳ್ಳುವಂಥದ್ದು? ಸರ್ ನಾವು ಮೆಡಿಸಿನ್ಸ್ ಅಂತ ಯೂಸ್ ಮಾಡ್ತೀವಿ. ಪಾಲಿಗಾರ್ಡು, ಪೊಟ್ಯಾಷಿಯಮ್ಮು, ಸಾಲ್ಟು ಆ ಥರ ಮಿಶ್ರಣ ಮಾಡಿ ಡೈರೆಕ್ಟ್ ಪಾಂಡ್ಗೆ ನಾವು ಅಪ್ಲೈ ಮಾಡ್ತೀವಿ. ಆಫ್ಟರ್ ಫಿಲ್ಲಿಂಗ್ ಫ್ರೆಶ್ ವಾಟರ್ ಅದನ್ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಎಷ್ಟು ದಿವಸ? ಅಂದ್ರೆ 10 ಡೇಸ್ ಒನ್ಸ್ ಮಾಡ್ತೀವಿ ಸರ್. ಓ, ಅಂದ್ರೆ 10 ದಿವಸಕ್ಕೆ ಒಂದ್ಸರಿ ನಾವು ನೀರನ್ನ ಬದಲಾಯಿಸ್ತಾ ಹೋಗ್ತಿರ್ಬೇಕಾಗುತ್ತೆ. ಖಂಡಿತ. ಹಾಗಾಗಿ ನೀವು ಈ ಔಷಧಿಯನ್ನು ಬಳಸ್ತಿರಲ್ಲ, ಅದರ ಪ್ರಮಾಣ ಹೇಗೆ ಬಳಸಬೇಕಾಗುತ್ತೆ? ಯಾಕಂದ್ರೆ ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಉದ್ದೇಶಕ್ಕೋಸ್ಕರ. ಸರ್ ಇದು 1/2 ಎಕರ್ ಪಾಂಡ್ಗೆ ನಾವು 1 ಲೀಟರ್ ಪಾಲಿಗಾರ್ಡು, 300 ಗ್ರಾಮ್ಸ್ ಪೊಟ್ಯಾಷಿಯಮ್ ಮತ್ತು 15 kg ನಾನ್ ಅಯೋಡಿನ್ ಸಾಲ್ಟ್ನ ಯೂಸ್ ಮಾಡಿ ಎಲ್ಲ ಡೈಲ್ಯೂಟ್ ಮಾಡಿ ಆನಂತರ ನಾವು ಪಾಂಡ್ಗೆ ಸ್ಪ್ರೇ ಮಾಡ್ತೀವಿ. ಮತ್ತು ಈಗ ನೀವು ಹೇಳ್ತಾ ಇದ್ರಿ ಆಹಾರ ಕೂಡ ತುಂಬ ಮುಖ್ಯ ಆಗುತ್ತೆ. ವಿಶೇಷವಾಗಿ ಏನಾದರೂ ಅದಕ್ಕೆ ಕೊಡ್ತೀರಾ? ಫೀಡ್ ಮಿಕ್ಸರ್ಸ್ ಕೊಡ್ತೀವಿ, ವಿಟಮಿನ್ ಸಿ ಕೊಡ್ತೀವಿ, ಅದಾದಮೇಲೆ ಗಟ್ ಕ್ಲಿಯರ್ ಕೊಡ್ತೀವಿ, ಅದಾದಮೇಲೆ ಮಿನರಲ್ಸ್ ಕೊಡ್ತೀವಿ. ವಿಟಮಿನ್ ಸಿ ಬಂದು ಗ್ರೋತ್ ಪರ್ಪಸ್ಸು, ಗಟ್ ಕ್ಲಿಯರ್ ಬಂದು ನಿಮಗೆ ಡೈಜೆಷನ್ನ ಕ್ಲಿಯರ್ ಆಗೋಕ್ಕೆ, ಮಿನರಲ್ಸ್ ಬಂದು ಫಾಸ್ಟ್ ಗ್ರೋತ್ ಆಗಿ ಒಳ್ಳೆ ಸೈಜ್ ಬರೋಕ್ಕೆ ನಾವು ಕೊಡ್ತೀವಿ. ಈಗ ನೀವು ಹೇಳಿದ್ರಲ್ಲ, ಈ ರೀತಿಯಲ್ಲಿ ಬೆಳೆಯುವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಕೊಟ್ಟಿರ್ತೀರ, ಪೌಷ್ಟಿಕಾಂಶ ಕೊಟ್ಟಿರ್ತೀರ, ತುಂಬ ಚೆನ್ನಾಗಿ ಬೆಳೆದಿದೆ ಅಂತ ಈಗ ಮಾರುಕಟ್ಟೆಗೆ ಹೋಗಬೇಕು ಅಂದರೆ, ಅದು ಸಿದ್ಧವಾಗಿದೆ ಅಂತಂದರೆ ಒಂದು ಮೀನು ಎಷ್ಟು ಕೆಜಿಯನ್ನು ತೂಗುತ್ತೆ? ಸರಿ, ಈಗ ನನ್ನ ಪಾಂಡ್ಗೆ ಬಂದು 11,000 ಮರಿ ಬಿಟ್ಟಿದ್ದೀನಿ. ಸೊ ಈ ಪಾಂಡಲ್ಲಿ 11,000 ಮರಿ 11 ಟನ್ ಮೇಲೆ ಫೀಡ್ ಕನ್ಸಪ್ಷನ್ ಆಗಿದ್ದರೆ ಅದು ಕಲ್ಚರ್ಗೆ ರೆಡಿ ಇದೆ ಅಂತ ಅರ್ಥ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಫಿಶ್ ನೀರನ್ನ ಡೌನ್ ಮಾಡ್ತಿದ್ದಂಗೆ ಡ್ರ್ಯಾಗ್ ಮಾಡಿ ಮಾರುಕಟ್ಟೆಗೆ ಸಾಗಿಸ್ತೀವಿ ಸರ್. ಈಗ ನೀವು ಆ ರೀತಿಯಲ್ಲಿ ಸಾಗಾಣಿಕೆ ಮಾಡ್ತಿರಲ್ಲ, ಆಯ್ಕೆ ಮಾಡುವಂಥದ್ದು ಅನೇಕ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ನಾನು ಇಷ್ಟು ಹಾಕಿದ್ದೆ ಅಷ್ಟನ್ನು ನಾನು ಒಟ್ಟಿಗೆ ತೊಗೊಳ್ಳೋ ಬದಲು ನಾನೇನಾದ್ರು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು, ಅಂದರೆ ತುಂಬ ದೊಡ್ಡದಾಗಿದೆ, ಇದು ಚೆನ್ನಾಗಿದೆ, ಈಗ ಇದನ್ನು ತೊಗೊಳ್ಳೋಣ, ಇದು ಇನ್ನೊಂದು ಸ್ವಲ್ಪ ಬೆಳಿಬೇಕು, ಇದೊಂದು ಸ್ವಲ್ಪ ಬಿಡೋಣ, ಆ ಥರದ್ದು ಏನಾದರೂ ಆಯ್ಕೆ ಮಾಡ್ಕೊಳ್ತೀರಾ, ಹೇಗೆ? ಸರಿ, ಮಾರುಕಟ್ಟೆಯಲ್ಲಿ 800 ಗ್ರಾಮ್ ಮೇಲಿದೆ, ಅದಕ್ಕೂ ಫಸ್ಟ್ ಗ್ರೇಡ್, ಅದಕ್ಕೆ ಆದಂಥ ಅದಕ್ಕೆ ಬೆಲೆ ಇರುತ್ತೆ.
ನೆಕ್ಸ್ಟ್ ಬರೋದು 750 ಗ್ರಾಮ್ಸಿಂದ 600ವರೆಗೂ, ಅದಕ್ಕೆ ಸೆಕೆಂಡ್ ಗ್ರೇಡ್ ಅಂತ ಅಂತಾರೆ. ಅದಕ್ಕೆ ಬೇರೆ ಆದಂಥ ರೇಟ್. ಇನ್ನು ಮಿಕ್ಕಿದೇನಿದೆ ಅದು ಥರ್ಡ್ ಗ್ರೇಡ್, ಅದಕ್ಕೆ ಬೇರೆ ಥರ ರೇಟ್ ಇರುತ್ತೆ. ಸೊ ಆ ರೇಟ್ ಪರ್ಪಸಲ್ಲಿ ಅವ್ರು ತೊಗೊಂಡೋಗ್ತಾರೆ. ಸಾಮಾನ್ಯವಾಗಿ ಗ್ರಾಹಕರು ಏನು ಮಾಡ್ತಾರೆ ಅಂತಂದರೆ ಅಂಗಡಿಗೆ ಹೋದಾಗ ಅವ್ರು ತೊಗೊಳ್ಳೋವಂಥ ಒಂದು ಬೆಲೆ ಬೇರೆ ಇರುತ್ತೆ. ಆದರೆ ನೀವು ಮಾರುಕಟ್ಟೆಗೆ ಅಂತ ಅಂದ್ಬಿಟ್ಟು ಬಿಡೋವಂಥ ಸಂದರ್ಭದಲ್ಲಿ ಕೊಂಡುಕೊಳ್ಳೋವಂಥವ್ರು ಅದು ಹೇಗೆ ಬಂದು ಕೊಂಡುಕೊಳ್ತಾರೆ, ಹೇಗೆ? ಸರ್ ನಮ್ಮದು ಮಾರುಕಟ್ಟೆ ಅಂದರೆ ಡೈರೆಕ್ಟ್ ನಾವು CR ಅಕ್ವಾಟೆಕ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ಅವರೇ ಬರ್ತಾರೆ. ಫಸ್ಟ್ ಗ್ರೇಡ್ಗೆ ಒಂದು ಅಮೌಂಟ್ ಥರ ಮಾತಾಡಿ, ಸೆಕೆಂಡ್ ಗ್ರೇಡ್ ಇದೆಲ್ಲ ಅದು ಹೋಗಿ ಮಾರ್ಕೆಟ್ಗೆ ಹೋಗುತ್ತೆ. ಮಾರ್ಕೆಟಿಂದ ಅದು ರೀಟೇಲ್ಗೆ ಹೋಗೋಷ್ಟರಲ್ಲಿ ಅದು ಟೋಟಲ್ 600 - 700 ರೂಪಾಯಿ ಹೋಗುತ್ತೆ KG, ಒಂದು KGಗೆ. ಅಂದರೂ ಅಷ್ಟು ಬೆಲೆ ಬಾಳುವಂಥದ್ದನ್ನು ತಾವು ಬೆಳೆದಿರ್ತೀರಾಗಿದ್ರೆ. ಯಾಕೆಂದರೆ ಅಲ್ಲಿ ಗುಣಮಟ್ಟ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಬೇಡಿಕೆಯೂ ಕೂಡ ಇರುತ್ತೆ. ಈಗ ನಾನು ಕೇಳುವಂಥದ್ದು, ನೀವು ಆಗ ಸಂಪಾದನೆ ಮಾಡ್ತಾಯಿದ್ರಿ ಬೇರೆ ಬೇರೆ ಕಂಪನಿಗಳಲ್ಲಿ, ಈಗ ಇಲ್ಲಿ ಸಂಪಾದನೆ ಮಾಡ್ತಿದ್ದೀರಾ, ಇದರ ನಡುವೆ ಇರುವಂಥ ವ್ಯತ್ಯಾಸ ಏನು ಅಂತೀರಾ? ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಲ್ಲಿ ಟೆನ್ಷನ್ನು, ಪ್ರೆಷರು. ಇಲ್ಲೇನಿದೆ ಆರಾಮ್ ಬರಬೇಕು, ನಮ್ಮದು ಟೈಮಿಂಗ್ ಪ್ರಕಾರ ನೀಟಾಗಿ ಫೀಡಿಂಗ್ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಅದೇ ಸಾಕು. ಹಾಗೆ ಅದಕ್ಕೂ ಇದಕ್ಕೂ ಚೆನ್ನಾಗಿದೆ. ಹೌದಲ್ವಾ? ಇದ್ರ ಜೊತೆಗೆ ನಾನು ಇನ್ನೊಂದು ಕೇಳೋದೇನಪ್ಪ ಅಂತಂದರೆ, ನಿಮಗೆ ಲಾಭದ ಅಂದರೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ, ಯಾಕೆಂದರೆ ಈ ರೀತಿಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ ಆದಾಯ ಅಲ್ಲಿಗೂ ಮತ್ತು ಇಲ್ಲಿಗಿರುವಂಥ ವ್ಯತ್ಯಾಸ ಏನಿದೆ ಅಂತೀರಾ? ಫಸ್ಟು ಅಂತಂದರೆ ನಾನು ತಿಂಗಳಿಗೆ ಒಂದು 30,000ವರೆಗೂ ನಾನು ಸಂಪಾದನೆ ಮಾಡ್ತಾಯಿದ್ದೆ. ಈಗ ಅದು ನನಗೆ ವಾರಕ್ಕೆ ಒಂದು ಸರಿ ಬರೋಂಗಾಗಿದೆ. ಅಂದರೆ ನೋಡಿ, ಒಬ್ಬ ಮನುಷ್ಯ ಸ್ವಂತ ಕಷ್ಟಪಟ್ಟರೆ ಹೇಗೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಚಂದನ್ ಅವರು ಹೇಳ್ತಿರೋಂಥ ಮಾತು ಇದು ಸತ್ಯ ಆಗುತ್ತೆ. ಅಂದರೆ ಇಲ್ಲಿ ಕಷ್ಟಪಡೋದು ತುಂಬ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಇದು ಮತ್ತಷ್ಟು ಕೆಲಸವನ್ನು ಕೊಡುವಂಥದ್ದು, ಅರ್ಥಾತ್ ಯಶಸ್ಸನ್ನು ಕೊಡುವಂಥದ್ದು. ಹಾಗಾಗಿ ಚಂದನ್ ಅವರೇ, ಈ ರೀತಿಯಲ್ಲಿ ತಾವೆಲ್ಲರೂ ಕೂಡ ತಾವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ಅದಕ್ಕೆ ಪ್ರತಿಫಲನೂ ಕೂಡ ಸಿಗ್ತಾ ಇದೆ. ಇದೇ ರೀತಿಯಲ್ಲೇ ಇನ್ನು ಬೇರೆ ರೈತರೇನಾದರೂ ನಾನು ಬೆಳಿಬೇಕು ಅನ್ನೋಂಥದ್ದಿದ್ದರೆ ಅವ್ರಿಗೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಸಕ್ತಿ ಇರೋರು ದಯವಿಟ್ಟು ನಮ್ಮ ಕಂಪ್ನಿ ಹತ್ರ ಬರ್ಬೋದು. ನಾವು 24/7 ಅವ್ರಿಗೆ ಸಪೋರ್ಟ್ ಆಗಿ ಇದ್ದೇ ಇರ್ತೀವಿ. ಅವ್ರು ಬಂದು ನೀಟಾಗಿ ಟ್ರೈನ್ ಅಪ್ ಮಾಡಿ ಇದು ಮಾಡ್ಯಾರ, ಅವರು ಸಹಿತ ಲಾಭವನ್ನು ಮಾಡ್ಬೋದು ಸರ್, ಮಾಡ್ಕೊಳ್ಬಹುದು ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಚಂದನ್ ಅವರು ಮೀನುಗಾರಿಕೆ ಮಾಡೋದ್ರ ಮೂಲಕ, ಮೀನನ್ನು ಪೋಷಣೆ ಮಾಡೋದ್ರ ಮೂಲಕ ಅದರಲ್ಲೂ ಕೂಡ ಲಾಭವನ್ನು ಪಡ್ಕೊಂಡು ತಮ್ಮ ಸ್ವಂತ ಉದ್ದಿಮೆಯನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳೋಣ. ನಮಸ್ಕಾರ.